ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇಂಗ್ಲಿಷ್ ಭಾಷೆಯಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕೆಲವೊಂದು ಪದಗಳು ಒಂದೇ ರೀತಿ ಕೇಳಿಸುತ್ತೆ, ಅದರ ಸ್ಪೆಲ್ಲಿಂಗ್ ವ್ಯತ್ಯಾಸ ಇರುತ್ತೆ, ಅಂದರೆ ಅದರ ಸೌಂಡ್ ಒಂದೇ ಥರ ಕೇಳಿಸುತ್ತೆ. ಹಾಗಾಗಿ ನಮಗೆ ಏನಾಗುತ್ತೆ, ಅದರ ಅರ್ಥದಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಯಾವ ಅರ್ಥದಲ್ಲಿ ಯಾವ ಪದವನ್ನು ನಾವು ಉಪಯೋಗಿಸ್ಬೇಕು ಅನ್ನೋದರ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಆ ರೀತಿಯ ಕೆಲವೊಂದು ಪದಗಳನ್ನು ಇವತ್ತು ತೊಗೊಂಡು ಬಂದಿದ್ದೀನಿ. ಈ ಪದಗಳನ್ನು ನಾವು ಯಾವ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ವೀಕ್ ವೀಕ್ ನೋಡಿ, ಕೇಳಬೇಕು ಅಂದರೆ ಎರಡು ಒಂದೇ ಥರ ಕೇಳಿಸುತ್ತೆ. WEEK, ಈ ವೀಕಿನ ಅರ್ಥ ಏನು? ವಾರ. ಅದೇ WEAK, ಇದರ ಅರ್ಥ ಏನು? ಬಲಹೀನ, ಅಂದರೆ ಶಕ್ತಿ ಇಲ್ಲದೆ ಇರುವಂಥದ್ದು. ಈಗ ನೋಡಿ, ಇದನ್ನು ನಾವು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು? ನೀವೇನು ಮಾಡಬೇಕು, ಈ ಪದವನ್ನು ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಈ ಉದಾಹರಣೆಗಳನ್ನು ನೀವೇನು ಮಾಡಬೇಕು, ಒಂದು ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಬೇಕು. 2 ಸರಿ ಅಥವಾ 3 ಸರಿ ಬರೆದು ಅಭ್ಯಾಸ ಮಾಡಬೇಕು. ಇಲ್ಲಿ ನಾನು ಈ ವಾಕ್ಯದ ಅರ್ಥವನ್ನು ಕೂಡ ಕೊಟ್ಟಿದ್ದೇನೆ, ಹಾಗಾಗಿ ನಿಮಗೆ ಇದು ನೆನಪಿನಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ. ನೀವು ಸ್ವತಃ ಬರೆದಿರೋ ಕಾರಣ ನಿಮಗೆ ಅದು ನೆನಪಿನಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ. ನಿಮಗೆ ನೆಕ್ಸ್ಟ್ ಟೈಮ್ ಕನ್ಫ್ಯೂಷನ್ ಆಗೋದಿಲ್ಲ. ಹಾಗಾಗಿ ನೀವು ಈ ವಿಷಯವನ್ನು ಅಭ್ಯಾಸ ಮಾಡ್ಕೊಳ್ಬೇಕು. I am very busy this week. I am very busy this week. ಅಂದರೆ ನಾನು ಈ ವಾರ ಬ್ಯುಸಿ ಇದ್ದೇನೆ. ದಿಸ್ ವೀಕ್, ಈ ವಾರ. ಓಕೆ, ಈ ವಾಕ್ಯವನ್ನು ಅಭ್ಯಾಸ ಮಾಡಿ, ಬರೆದು ಅಭ್ಯಾಸ ಮಾಡಿ, ಆವಾಗ ನಿಮಗೆ ಅದು ಕನ್ಫ್ಯೂಷನ್ ಆಗೋದಿಲ್ಲ. She felt weak after severe fever. She felt weak after severe fever. ತೀವ್ರ ಜ್ವರದ ನಂತರ ಅವಳು ಬಲಹೀನಳಾದ್ಲು. She felt weak, ಅವಳಿಗೆ ವೀಕ್ ಅನಿಸ್ತು ಅಥವಾ ಅವಳು ಬಲಹೀನಳಾದ್ಲು. ಯಾವಾಗ? ಆಫ್ಟರ್ ಸಿವಿಯರ್ ಫೀವರ್, ತೀವ್ರ ಜ್ವರ ಬಂದ ನಂತರ ಅವಳು ಬಲಹೀನಳಾದ್ಲು. ಸನ್ ಸನ್ ನೋಡಿ, SUN ಸನ್ ಅಂದರೆ ಸೂರ್ಯ ಅನ್ನುವ ಅರ್ಥ. ಅದೇ SON ಸನ್ ಅಂದರೆ ಮಗ ಅನ್ನುವ ಅರ್ಥ. ದ ಸನ್ ರೈಸಸ್ ಇನ್ ದಿ ಈಸ್ಟ್. ದ ಸನ್ ರೈಸಸ್ ಇನ್ ದಿ ಈಸ್ಟ್ ಅಂದರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ. ಈ ಪ್ರತಿಯೊಂದು ನಾನು ಹೇಳುವಂತಹ ವಾಕ್ಯವನ್ನು ನೀವೇನು ಮಾಡಬೇಕು, ಬರೆದು ಅಭ್ಯಾಸ ಮಾಡಬೇಕು. ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಇದನ್ನು ನೀವು ನಾನು ಈ ವಿಡಿಯೋದಲ್ಲಿ ಹೇಳುವಂತಹ ಪ್ರತಿಯೊಂದು ಪದಕ್ಕೆ ಕೂಡ ಅನ್ವಯ ಮಾಡ್ಕೊಳ್ಬೇಕು. Her son is in second standard. Her son is in second standard. ಅಂದರೆ ಅವಳ ಮಗ 2ನೇ ತರಗತಿಯಲ್ಲಿ ಓದ್ತಿದ್ದಾನೆ. buy buy ನೋಡಿ, BUY buy ಅಂದರೆ ಖರೀದಿಸೋದು. ಅದೇ BY buy ಅಂದರೆ ಮೂಲಕ ಅನ್ನೋ ಅರ್ಥ. I want to buy a book. I want to buy a book. ಇಲ್ಲಿ ನೋಡಿ, ನಾನು BUY ಅನ್ನು ಉಪಯೋಗಿಸ್ತೀನಿ, ಅಂದರೆ ಖರೀದಿ ಮಾಡೋದು. ನನಗೆ ಒಂದು ಪುಸ್ತಕ ಖರೀದಿಸಬೇಕು. I came by bus. I came by bus ಅಂದರೆ ನಾನು ಬಸ್ಸಿನ ಮೂಲಕ ಬಂದೆ, ಬಸ್ಸಿನಲ್ಲಿ ಬಂದೆ. ನಾನು ಕಾರಿನಲ್ಲಿ ಬಂದೆ, ಕಾರಿನ ಮೂಲಕ ಬಂದೆ. ಕೇಮ್ ಬೈ ಬಸ್, ಕೇಮ್ ಬೈ ಕಾರ್, ಈ ರೀತಿ ನಾವು ಉಪಯೋಗಿಸ್ತೀವಲ್ಲ. ಬೈ, BY ಬೈ. ಆಯ್ತಾ? ಬ್ರೇಕ್ 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 BREAK. ಈ ಬ್ರೇಕಿನ ಅರ್ಥ ಏನು? ಬಿಡು ಅಂತ ಒಂದು ಅರ್ಥ ಇದೆ, ಇಲ್ಲ ಒಡೆಯೋದು, ತುಂಡು ಮಾಡೋದು, ಈ ರೀತಿಯ ಅರ್ಥ ಕೂಡ ಇದೆ. ಬ್ರೇಕ್ BRAKE, ಈ ಬ್ರೇಕಿನ ಅರ್ಥ ಏನು? ಗಾಡಿಗೆಲ್ಲ ಬ್ರೇಕ್ ಇರುತ್ತಲ್ಲ, ವಾಹನಕ್ಕೆ, ಅದು. ಐ ನೀಡ್ ಅ ಬ್ರೇಕ್. ಐ ನೀಡ್ ಅ ಬ್ರೇಕ್ ಅಂದರೆ ನನಗೆ ಬಿಡುವು ಬೇಕು.
he slammed on the brake. ನೋಡಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಬ್ರೇಕಿನದ್ದು. he slammed on the brake to avoid the car in front. ಮುಂದೆ ಇದ್ದ ಕಾರನ್ನು ತಪ್ಪಿಸಲು ಅವನೇನ್ ಮಾಡ್ದ, ಜೋರಾಗಿ ಬ್ರೇಕ್ ಹಾಕ್ದ. slammed on the brake ಅಂದ್ರೆ ಜೋರಾಗಿ ಬ್ರೇಕ್ ಹಾಕೋದು. to avoid the car in front, ಮುಂದೆ ಇದ್ದಂತಹ ಕಾರನ್ನು ತಪ್ಪಿಸಲು ಅವನು ಜೋರಾಗಿ ಬ್ರೇಕ್ ಹಾಕ್ದ. slammed on the brake, BRAKE. ವಾಕ್ಯಗಳನ್ನು ಬರೆದು ಅಭ್ಯಾಸ ಮಾಡಿ, ಆವಾಗ ನಿಮಗೆ ಪದಗಳು ಕನ್ಫ್ಯೂಷನ್ ಆಗೋದಿಲ್ಲ. ಇದು ನೀವು ಫಾಲೋ ಮಾಡಬೇಕಾಗಿರುವಂತಹ ವಿಧಾನ. ಮೀಟ್, ಮೀಟ್ ನೋಡಿ, MEET. ಈ ಮೀಟಿನ ಅರ್ಥ ಏನು? ಭೇಟಿ. ಅದೇ MEAT, ಈ ಮೀಟಿನ ಅರ್ಥ ಏನು? ಮಾಂಸ. ಲೆಟ್ಸ್ ಮೀಟ್ ಟುಮಾರೋ. ಲೆಟ್ಸ್ ಮೀಟ್ ಟುಮಾರೋ ಅಂದ್ರೆ ನಾಳೆ ಭೇಟಿ ಆಗೋಣ. ಡು ಯು ಈಟ್ ಮೀಟ್? ಡು ಯು ಈಟ್ ಮೀಟ್ ಅಂದ್ರೆ ನೀವು ಮಾಂಸ ತಿಂತೀರಾ. ಮೀಟ್ ಅಂದ್ರೆ ಮಾಂಸ, ಈ ಮೀಟ್ ಅಂದ್ರೆ ಭೇಟಿ ಆಗೋದು. ಸಿ, ಸಿ, SEE. ಈ ಸಿ ಅರ್ಥ ಏನು? ನೋಡೋದು. ಅದೇ SEA, ಈ ಸಿ ಅರ್ಥ ಏನು? ಸಮುದ್ರ. ಡಿಡ್ ಯು ಸಿ ಹಿಮ್? ಡಿಡ್ ಯು ಸಿ ಹಿಮ್ ಅಂದ್ರೆ ನೀನು ಅವನನ್ನು ನೋಡಿದೆಯಾ. ದ ಸಿ ಈಸ್ ಬ್ಲೂ. ದ ಸಿ ಈಸ್ ಬ್ಲೂ ಅಂದ್ರೆ ಸಮುದ್ರದ ಬಣ್ಣ ನೀಲಿ. ಅವರ್, ಅವರ್, HOUR. ಈ ಅವರಿನ ಅರ್ಥ ಏನು? ಗಂಟೆ. ಅದೇ OUR, ಈ ಅವರಿನ ಅರ್ಥ ಏನು? ನಮ್ಮ. ಇಲ್ಲಿ ನೋಡಿ, ಈ HOUR ಇದೆಯಲ್ಲ, ಇದರಲ್ಲಿ H ಅನ್ನೋದು ಸೈಲೆಂಟ್. ಹವರ್ ಅಂತ ಹೇಳ್ಬಾರ್ದು, ಅವರ್ ಅಂತ ಹೇಳ್ಬೇಕು. It took me an hour to reach there. It took me an hour to reach there. ಅಂದ್ರೆ ಅಲ್ಲಿಗೆ ತಲುಪಲು ನನಗೆ 1 ಗಂಟೆ ಬೇಕಾಯಿತು. an hour ಅಂದ್ರೆ 1 ಗಂಟೆ. We will do our best. We will do our best. ನಾವು ನಮ್ಮ ಕೈಲಾದಷ್ಟು ಮಾಡ್ತೇವೆ. our best ಅಂದ್ರೆ ನಮ್ಮ ಕೈಲಾದಷ್ಟು. our, 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 ನಮ್ಮ. ನೋ, ನೋ ನೋಡಿ, KNOW. ಇಲ್ಲಿ ಕೆ ಅನ್ನೋದು ಸೈಲೆಂಟ್. ನೋ ಅಂದ್ರೆ ಗೊತ್ತು ಅನ್ನೋ ಅರ್ಥ. ಅದೇ NO, ನೋ ಅಂದ್ರೆ ಇಲ್ಲ ಅಥವಾ ಬೇಡ ಅನ್ನುವ ಅರ್ಥ. ಐ ನೋ ದ್ಯಾಟ್. ಐ ನೋ ದ್ಯಾಟ್ ನನಗದು ಗೊತ್ತು. ಐ ಸೆಡ್ ನೋ. ಐ ಸೆಡ್ ನೋ ಅಂದ್ರೆ ನಾನು ಬೇಡ ಅಂತ ಹೇಳಿದೆ ಅಥವಾ ನಾನು ಇಲ್ಲ ಅಂತ ಹೇಳಿದೆ. ಐ, ಐ, ಐ ಅಂದ್ರೆ ಏನು? ನಾನು ಅಥವಾ ನನ್ನ ಅಥವಾ ನನಗೆ ಅನ್ನೋ ಅರ್ಥ. ಅದೇ ಐ, EYE. ಈ ಐ ಅರ್ಥ ಏನು? ಕಣ್ಣು. ಐ ಲೈಕ್ ಕ್ರಿಕೆಟ್. ಐ ಲೈಕ್ ಕ್ರಿಕೆಟ್. ಇಲ್ಲಿ ಐ ಅಂದ್ರೆ ಏನು? ನನಗೆ, ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಓಪನ್ ಯೋರ್ ಐಸ್. ಓಪನ್ ಯೋರ್ ಐಸ್ ಅಂದ್ರೆ ನಿನ್ನ ಕಣ್ಣುಗಳನ್ನು ತೆರೆ. ನೋಡಿ, ಇದು ಯಾವ ಸಂದರ್ಭದಲ್ಲಿ ಯೂಸ್ ಆಗಿದೆ ಅದನ್ನು ಕೂಡ ನೀವು ನೋಡ್ಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಪನ್ ಯೋರ್ ಐಸ್ ಅಲ್ವಾ? ಓಪನ್ ಯೋರ್ ಐಸ್ ಅಂದ್ರೆ ಏನು? ನಿನ್ನ ಕಣ್ಣುಗಳನ್ನು ತೆರೆ. ಅಲ್ಲಿ ಐ ಅಂದ್ರೆ ನಾನು, ನನ್ನ ಅಂತ ಬರೋದಿಲ್ಲ. ನೀವು ಆ ಅರ್ಥದಲ್ಲಿ ಕೂಡ ಒಂದು ಕ್ಲೂವನ್ನು ತಗೊಂಡು ಇದರ ಅರ್ಥವನ್ನು ಸರಿಪಡಿಸಿಕೊಳ್ಬಹುದು. ಪ್ಲೇನ್, ಪ್ಲೇನ್. ಪ್ಲೇನ್ ಅಂದ್ರೆ ಏನು? PLANE. ಈ ಪ್ಲೇನ್ ಅರ್ಥ ಏನು? ವಿಮಾನ ಅಂದ್ರೆ ಏರೋಪ್ಲೇನ್ ಅಂತ ನಾವು ಹೇಳ್ತೀವಲ್ಲ ಅದು. ಪ್ಲೇನ್, PLAIN, ಪ್ಲೇನ್ ಇದರ ಅರ್ಥ ಏನು? ಸರಳ ಅಥವಾ ಖಾಲಿ. We boarded the plane at 10 p.m. We boarded the plane at 10 p.m. ಅಂದ್ರೆ ನಾವು ರಾತ್ರಿ 10 ಗಂಟೆಗೆ ವಿಮಾನ ಹತ್ತಿದೆವು. boarded the plane. She wore a plain white dress. She wore a plain white dress. ಅವಳು ಸರಳವಾದ ಬಿಳಿ ಉಡುಪನ್ನು ಧರಿಸಿದಳು. ಪ್ಲೇನ್ ವೈಟ್ ಡ್ರೆಸ್ ಅಂದ್ರೆ ಸರಳವಾದ
ಬಿಳಿಯಾದ ಉಡುಪು ಅಂತ. ಪ್ಲೇನ್ ಅಂದರೆ ಖಾಲಿ ಅಂತ ಕೂಡ ಅರ್ಥ ಇದೆ. ನೀವು ಪ್ಲೇನ್ ಬುಕ್ ಅಂತೆಲ್ಲ ಕೇಳಿರ್ಬಹುದು. ಇಲ್ಲ, ಪ್ಲೇನ್ ಅಂದರೆ ಸರಳ ಅಂತ ಅನ್ನುವ ಅರ್ಥ ಕೂಡ ಇದೆ. ಕೋರ್ಸ್, ಕೋರ್ಸ್, COARSE, ಈ ಕೋರ್ಸಿನ ಅರ್ಥ ಏನು? ತರಿತರಿಯಾಗಿರುವಂಥದ್ದು ಅಥವಾ ನಯವಾಗಿಲ್ಲದೆ ಇರುವಂಥದ್ದು. ನೀವು ಸ್ಮೂತ್ ಅಂತ ಕೇಳಿರ್ಬೋದು, ನಯವಾಗಿರೋದು. ಹಾಗೆ ಇಲ್ಲದೆ ಇದ್ರೆ ಅದೇನಾಗುತ್ತೆ? ಕೋರ್ಸ್ ಆಗುತ್ತೆ. ಸ್ಮೂತ್ ಅದರ ಆಪೋಸಿಟ್ ಏನಾಗುತ್ತೆ? ಕೋರ್ಸ್ ಅಂತ ಆಗುತ್ತೆ. COURSE, ಈ ಕೋರ್ಸಿನ ಅರ್ಥ ಏನು? ತರಬೇತಿ. The course sand was hot. The course sand was hot ಅಂದರೆ ತರಿತರಿಯಾದ ಮರಳು ಬಿಸಿಯಾಗಿತ್ತು ಅಂತ ನೀವು ಹೇಳ್ತೀರ. I am going to join a music course. ಈ ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಕೋರ್ಸಿಗೆ ಜಾಯಿನ್ ಆಗೋದು ಅಂತ ನೀವು ಹೇಳ್ತೀರ. ನಾನು ಆ ಕೋರ್ಸಿಗೆ ಜಾಯಿನ್ ಆಗ್ತೀನಿ, ನಾನು ಈ ಕೋರ್ಸಿಗೆ ಜಾಯಿನ್ ಆಗ್ತೀನಿ ಅಲ್ವಾ? ತರಬೇತಿ ಅಥವಾ ಒಂದು ಪಠ್ಯಕ್ರಮ ಅಂತ ಕೂಡ ನಾವು ಹೇಳ್ಬೋದು. I am going to join a music course ಅಂದರೆ ನಾನು ಸಂಗೀತ ತರಬೇತಿ ತೆಗೆದುಕೊಳ್ಳಲಿದ್ದೇನೆ. ಮ್ಯೂಸಿಕ್ ಕೋರ್ಸ್. ಪೀಸ್, ಪೀಸ್, PEACE, ಈ ಪೀಸಿನ ಅರ್ಥ ಏನು? ಶಾಂತಿ. ಅದೇ PIECE, ಈ ಪೀಸಿನ ಅರ್ಥ ಏನು? ತುಂಡು. We want peace. We want peace ಅಂದರೆ ನಮಗೆ ಶಾಂತಿ ಬೇಕು. Give me a piece of paper. Give me a piece of paper ಅಂದರೆ ನನಗೆ ಒಂದು ಕಾಗದದ ತುಂಡು ಕೊಡು. A piece of paper. Piece ಅಂದರೆ ಒಂದು ತುಂಡು ಅನ್ನೋ ಅರ್ಥ. There, 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 THEIR ಅಂದರೆ ಅವರ ಅನ್ನೋ ಅರ್ಥ. THERE, there ಅಂದರೆ ಅಲ್ಲಿ. Their house is huge. Their house is huge. ಅವರ ಮನೆ ತುಂಬಾ ದೊಡ್ಡದು. Their house. The girl standing over there is my sister. The girl standing over there is my sister. ಅಲ್ಲಿ ನಿಂತಿರುವಂತಹ ಹುಡುಗಿ ನನ್ನ ತಂಗಿ. ಸ್ಟ್ಯಾಂಡಿಂಗ್ ಓವರ್ ದೇರ್, ಅಲ್ಲಿ. ದೇರ್ ಅಂದ್ರೆ ಅಲ್ಲಿ. ಈ ದೇರ್ ಅಂದ್ರೆ ಅವರ. ವೇರ್, ವೇರ್, WHERE, ಈ ವೇರಿನ ಅರ್ಥ ಏನು? ಎಲ್ಲಿ. ಅದೇ WEAR, ವೇರ್ ಅಂದ್ರೆ ಧರಿಸೋದು, ಹಾಕೊಳ್ಳೋದು. ವೇರ್ ಆರ್ ಯು, ವೇರ್ ಆರ್ ಯು ಅಂದ್ರೆ ನೀನು ಎಲ್ಲಿ ಇದ್ದೀಯಾ. She likes to wear blue color clothes. She likes to wear blue color clothes ಅಂದ್ರೆ ಅವಳಿಗೆ ನೀಲಿ ಬಣ್ಣದ ಬಟ್ಟೆ ಧರಿಸಲು ಇಷ್ಟ. ನೀಲಿ ಬಣ್ಣದ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಅವಳಿಗೆ ಇಷ್ಟ. ಲೈಕ್ ಟು ವೇರ್, ವೇರ್ ಅಂದ್ರೆ ಹಾಕೊಳ್ಳೋದು ಅಥವಾ ಧರಿಸೋದು. ಸಮ್, ಸಮ್, SOME, ಸಮ್ ಅಂದ್ರೆ ಸ್ವಲ್ಪ. ಅದೇ SUM, ಸಮ್ ಅಂದ್ರೆ ಮೊತ್ತ, ಒಟ್ಟು ಅನ್ನೋ ಅರ್ಥ. Give me some water please. Give me some water please. ದಯವಿಟ್ಟು ನನಗೆ ಸ್ವಲ್ಪ ನೀರು ಕೊಡು. ಸ್ವಲ್ಪ ನೀರು, some water. Sum of 2 and 5 is 7. Sum of 2 and 5 is 7 ಅಂದ್ರೆ 2 ಮತ್ತು 5ರ ಮೊತ್ತ ಏನು? ಎಷ್ಟದು? 7 ಅಂತ ನೀವು ಹೇಳ್ತೀರಾ. 2 ಮತ್ತು 5ರ ಮೊತ್ತ 7 ಅಂತ ನೀವು ಹೇಳ್ತೀರಾ. ಸಮ್ ಅಂದ್ರೆ ಮೊತ್ತ. ಈಗ ನಿಮಗೆ ಒಂದು ಸಣ್ಣ ಎಕ್ಸಸೈಸ್. ನಾವು ಇಷ್ಟರವರೆಗೆ ಏನು ಕಲ್ತ್ವಿ ಅದು ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಮೈ ಡ್ಯಾಶ್ ಈಸ್ 6 years old. ಈ ಸಣ್ಣ, ಈ ಸಣ್ಣ ನೋಡಿ, ನಿಮಗೆ ಸುಲಭ ಆಗೋದಕ್ಕೆ ನಾನು ವಾಕ್ಯದ ಅರ್ಥವನ್ನು ಹೇಳ್ತೇನೆ. ಮೈ ಸನ್ ಈಸ್ 6 years old ಅಂದರೆ ನನ್ನ ಮಗನಿಗೆ 6 ವರ್ಷ. ಮಗ ಅನ್ನೋ ಅರ್ಥ. ಈ ಸಣ್ಣ, ಈ ಸಣ್ಣ ಯಾವುದು ಅಂತ ನೀವು ಉತ್ತರವನ್ನು ಬರಿಬೇಕು. ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ನನಗೆ ಬರೆದು ತಿಳಿಸಿ. ಎರಡನೇದು ಡ್ಯಾಶ್ ಆಫ್ 20 and 30 is 50. ಈ ಸಮ, ಈ ಸಮ. ಇಲ್ಲಿ ನೋಡಿ 20 ಮತ್ತು 30ರ ಮೊತ್ತ 50 ಅನ್ನೋ ಅರ್ಥ. ಓಕೆ, ಸಮ್, ಸಮ್ ಯಾವ ಸಮ್ ಅನ್ನೋದನ್ನು ನೀವು ಉತ್ತರವಾಗಿ
ಬರಿಬೇಕು. ಮೂರನೇದು ಡ್ಯಾಶ್ ಈಸ್ ಯೋರ್ ಡ್ರೆಸ್. ಇದೊಂದು ಪ್ರಶ್ನೆ. ವೇರ್ ಈಸ್ ಯೋರ್ ಡ್ರೆಸ್, ನಿನ್ನ ಡ್ರೆಸ್ ಎಲ್ಲಿ ಅನ್ನುವ ಅರ್ಥದಲ್ಲಿ ನಾವು ಈ ವಾಕ್ಯವನ್ನು ಕೇಳ್ತಿದ್ದೀವಿ. ಈ ವೇರ್ ಯಾವುದು ಅಂತ ನೀವು ಉತ್ತರವನ್ನು ಬರಿಬೇಕು. ಡ್ಯಾಶ್ ಲವ್ ವಾಚಿಂಗ್ ಮೂವೀಸ್. ಐ ನನಗೆ ಮೂವೀಸ್ ನೋಡೋದಂದ್ರೆ ಇಷ್ಟ ಅನ್ನುವ ಅರ್ಥ ಈ ವಾಕ್ಯದ್ದು. ಐ ಲವ್ ವಾಚಿಂಗ್ ಮೂವೀಸ್. ಈ ಐನ ಐ ವಾಂಟ್ ಟು ಡ್ಯಾಶ್ ಅ ಕಾರ್. ಬೈ ನನಗೆ ಒಂದು ಕಾರ್ ತಗೊಳ್ಬೇಕು. ಐ ವಾಂಟ್ ಟು ಬೈ ಅ ಕಾರ್. ಈ ಬೈನ ಯಾವ ಬೈ ಅಂತ ನೀವು ಉತ್ತರವನ್ನು ಬರೆದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪದಗಳು, ನಮಗೆ ಕನ್ಫ್ಯೂಸ್ ಆಗುವಂತಹ ಪದಗಳು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.